ಪಾಕಿಸ್ತಾನದ ಜನ ಸರ್ಕಾರಕ್ಕೆ ಎಡಿಶಾಪ ಆಗ್ತಾ ಇದ್ದಾರೆ, ಸೇನೆಗೆ ಧಿಕ್ಕಾರ ಆಗ್ತಾ ಇದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದ ಜನ ದಂಗೆ ಎದ್ದಿದ್ದಾರೆ ಬಿಕಾಸ್ ಆಫ್ ಅಲ್ಲಿ ಹಣದುಬ್ಬರ. ಅಲ್ಲಿ ವಸ್ತುಗಳ ಬೆಲೆ ಏರಿಕೆ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಆ ಮಟ್ಟಿಗೆ ಪಾಕಿಸ್ತಾನದ ಜನ ಎಡಿಶಾಪ ಆಗ್ತಾ ಇದ್ದಾರೆ. ಆದರೆ ಕತ್ತೆ ಕಾರ್ಯವಾಸಿ ಕತ್ತೆ ಕಾಲಡಿ ಅಂತ, ಕತ್ತೆ ಇವತ್ತು ಪಾಕಿಸ್ತಾನಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದೆ. ಕತ್ತೆಗಳಿಂದ ಪಾಕಿಸ್ತಾನ ಸ್ವಲ್ಪ ಚೇತರಿಕೆ ಕಾಣ್ತಿದೆ. ಕತ್ತೆ ಸಾಕ್ತೋರು ಈಗ ಖುಷಿಯಾಗಿದ್ದಾರೆ. ಅಷ್ಟಕ್ಕೂ ಏನು ವಿಷಯ ಅಂದರೆ, ಚೀನಾ ಪಾಕಿಸ್ತಾನದ ಕತ್ತೆಗಳನ್ನ ತರಿಸ್ಕೋತಿದೆ. ಅಷ್ಟಕ್ಕೂ ಚೀನಾಗೆ ಪಾಕಿಸ್ತಾನದ ಕತ್ತೆಗಳ ಮೇಲೆ ಯಾಕೆ ಒಲವು? ಚೀನಾಗೆ ಕತ್ತೆಗಳನ್ನ ತೆಗೆದುಕೊಂಡೋಗಿ ಏನು ಮಾಡುತ್ತೆ ಚೀನಾದಲ್ಲಿ? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಈ ಪ್ಯಾಕೇಜಲ್ಲಿದೆ. ಕಡೆವರೆಗೂ ಈ ಸ್ಟೋರಿನ ಮಿಸ್ ಮಾಡದೆ ನೋಡಿ. ಗೋಧಿ ಹಿಟ್ಟು 1 ಕೆಜಿಗೆ 800 ರೂಪಾಯಿ, 1 ಡಜನ್ ಬಾಳೆಹಣ್ಣು 200 ರೂಪಾಯಿ, ಪೆಟ್ರೋಲ್ ದರ ಲೀಟರ್ 350 ರೂಪಾಯಿ, 1 ರೊಟ್ಟಿ ಬೆಲೆ 25 ರೂಪಾಯಿ, ಟೊಮ್ಯಾಟೊ, ಈರುಳ್ಳಿ, ತರಕಾರಿ ಸೇರಿದಂತೆ ಗ್ಯಾಸ್ ಬೆಲೆಯು ಗಗನಕ್ಕೇರಿದೆ. ಕಳೆದೊಂದು ವರ್ಷದಲ್ಲಿ ಮಾಂಸದ ಬೆಲೆ 22% ಹೆಚ್ಚಾಗಿದ್ದು, ಗ್ಯಾಸ್ ಬೆಲೆ 319%, ವಿದ್ಯುತ್ ಶೇಕಡ 73%, ಪೀಠೋಪಕರಣಗಳು ಶೇಕಡ 22% ಮತ್ತು ಪುಸ್ತಕಗಳ ಬೆಲೆ ಶೇಕಡ 34% ಏರಿಕೆ ಕಂಡಿದೆ. ಪಾಕಿಸ್ತಾನ ಪ್ರಸ್ತುತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಬೇಲ್ಔಟ್ ಪ್ಯಾಕೇಜ್ಗಳಲ್ಲಿ ಉಳಿದುಕೊಂಡಿದೆ. ಹಣದುಬ್ಬರ ಈಗಾಗಲೇ ಶೇಕಡ 25% ಇದ್ದು ಏಷ್ಯಾದಲ್ಲೇ ಗರಿಷ್ಠವಾಗಿದೆ. ಹೌದು, ಸದ್ಯ ಪಾಕಿಸ್ತಾನದಲ್ಲಿ ದುಬಾರಿ ದುನಿಯಾ. ಬೆಲೆ ಏರಿಕೆ, ದುಬಾರಿ ವಿದ್ಯುತ್, ತೆರಿಗೆ ಹೆಚ್ಚಳಕ್ಕೆ ಪಾಕ್ನ ಜನ ಬೇಸತ್ತಿದ್ದಾರೆ. ಬಡವರ ಬದುಕು ಬೀದಿ ಪಾಲಾಗಿದೆ. ಪಾಕ್ ಜನರ ಆಕ್ರೋಶ ಯಾವ ಮಟ್ಟಿಗಿದೆ ಅಂದ್ರೆ, ಇತ್ತೀಚೆಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ದೊಡ್ಡ ಹೋರಾಟವನ್ನೇ ನಡೆಸಿದ್ರು ಅಲ್ಲಿಯ ಜನ. ಮುಜಾಫರಾಬಾದ್ನಲ್ಲಿ ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಪಿಒಕೆಯಲ್ಲಿ ಭದ್ರತಾ ಪಡೆಯ ವಾಹನಗಳ ಮೇಲೆ ರೊಚ್ಚಿಗೆದ್ದ ಜನರು ಕಲ್ಲು ತೂರಾಟ ನಡೆಸಿದ ಘಟನೆ ಕೂಡ ನಡೆಯಿತು. ಇದರ ನಡುವೆಯೇ ಪಾಕ್ ಹಣಕ್ಕಾಗಿ ಮತ್ತೊಂದು ದಾರಿಯನ್ನ ಹುಡುಕಿಕೊಂಡಿದೆ. ಅದೇನಂದ್ರೆ ಅದೇ ಕತ್ತೆಗಳ ಮಾರಾಟ. ಎಸ್, ನಿಮ್ಗೆ ಆಶ್ಚರ್ಯ ಅನ್ಸಿದ್ರು ಇದು ಸತ್ಯ. ಕತ್ತೆ ಅಂದ್ರೆ ಸಾಕು ಕೆಲಸಕ್ಕೆ ಬಾರದ ಪ್ರಾಣಿ ಅಂತ ಕರೀತೇವೆ. ಹಾಳನ್ನ ಕತ್ತೆಗೆ ಹೋಲಿಸಲಾಗ್ತಿತ್ತು. ಯಾಕಂದ್ರೆ ಕತ್ತೆಯ ಕೆಲಸ ಬರೀ ಹೇರೋದಾಗಿತ್ತು. ಅಲ್ಲದೆ ಕತ್ತೆ ಹಾಲನ್ನ ಚಿಕ್ಕ ಮಕ್ಕಳಿಗೆ ಕುಡಿಸೋದ್ರಿಂದ ಬುದ್ಧಿ ಚುರುಕಾಗತ್ತೆ ಎಂಬ ನಂಬಿಕೆ ಇದೆ. ಕತ್ತೆ ಹಾಲು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಾಗುತ್ತದೆ ಅಂತ ಪ್ರತೀತಿ ಇದೆ. ಅದರೀಗ ಆರ್ಥಿಕತೆಯಿಂದ ಕಂಗೆಟ್ಟಿರುವ ಒಂದೊತ್ತಿನ ಊಟಕ್ಕೂ ಪರದಾಡ್ತಿರ್ತಕ್ಕಂಥ ಪಾಕಿಸ್ತಾನದಲ್ಲೀಗ ಕತ್ತೆಗೆ ಡಿಮ್ಯಾಂಡು. ಹೌದು, ಪಾಕಿಸ್ತಾನದ ಪಾಲಿಗೆ ಕತ್ತೆಗಳೇ ಆರ್ಥಿಕತೆಯ ಮೂಲವಾಗಿದೆ. ಆರ್ಥಿಕತೆಯಿಂದ ಜರ್ಜರಿತವಾಗಿರುವ ಕೆಲಸಕ್ಕೆ ಬಾರದ ಕತ್ತೆಗಳು ದೇಶದ ಜಿಡಿಪಿಯನ್ನ ಹೆಚ್ಚಿಸುತ್ತಿವೆ. ಆರ್ಥಿಕ ದಿವಾಳಿಯಿಂದ ಕಂಗೆಟ್ಟಿರುವ ಪಾಕಿಸ್ತಾನಕ್ಕೆ ಈಗ ಕತ್ತೆಗಳೇ ವಿದೇಶಿ ವಿನಿಮಯ ಹೆಚ್ಚಿಸುವ ಮೂಲಗಳು. ಅಷ್ಟಕ್ಕೂ ಈ ಕತ್ತೆಗಳು ಪಾಕ್ನ ಆರ್ಥಿಕತೆಯ ಚೇತರಿಕೆಗೆ ಹೇಗೆ ಸಹಾಯಕವಾಗಿವೆ? ಇದರಿಂದ ಪಾಕ್ ಸ್ನೇಹಿ ರಾಷ್ಟ್ರ ಚೀನಾ ಖುಷಿಯಾಗಿರೋದು ಯಾಕೆ? ಇದೆಲ್ಲದರ ಸ್ಟೋರಿಯನ್ನ ತೋರಿಸಿವಿ. ಈ ವಿಡಿಯೋವನ್ನ ಕಡೆವರೆಗೂ ನೋಡಿ. ಹೌದು, ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಪಾಕಿಸ್ತಾನ ಆರ್ಥಿಕ ಸಮೀಕ್ಷೆ ವರದಿಯಲ್ಲಿ ಕತ್ತೆಗಳ ಸಂಖ್ಯೆ ಹೆಚ್ಚಳವಾಗುವ ಜೊತೆಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತವೆ ಎಂಬುದನ್ನು ವಿವರಿಸಲಾಗಿದೆ. ಪಾಕ್ನ ಗ್ರಾಮೀಣ ಪ್ರದೇಶದ ಭಾಗದಲ್ಲಿ ಜನರ ಬದುಕಿನ ಆಧಾರ ಸ್ತಂಭಗಳಾಗಿರುವ ಕತ್ತೆಗಳು ಅಲ್ಲಿನ ಕೃಷಿ ಚಟುವಟಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ಅದೇ ಕಾರಣಕ್ಕೆ ಪಾಕಿಸ್ತಾನದಲ್ಲಿ ಕತ್ತೆ ಸಾಕಾಣಿಕೆ ಅತ್ಯಂತ ಲಾಭದಾಯಕ ಪಶುಸಂಗೋಪನೆಯಾಗಿ ಬೆಳೆಯುತ್ತಿದೆ. ಸರಕು ಸಾಗಾಣಿಕೆಯ ಪ್ರಮುಖ ಸಾಧನವಾಗಿರುವ ಕತ್ತೆಗಳು ಪಾಕಿಸ್ತಾನದ ಬಡ ಕುಟುಂಬಗಳ ಆದಾಯಕ್ಕೆ ಮೂಲಾಧಾರವಾಗಿವೆ. ಪಾಕಿಸ್ತಾನದ ಆರ್ಥಿಕಾಭಿವೃದ್ಧಿ ನಿರೀಕ್ಷಿತ ಮಟ್ಟದಲ್ಲಿ ಸಾಗಿಲ್ಲ. ಆದರೆ ಕತ್ತೆಯ ರೂಪದಲ್ಲಿ ಬೆಳ್ಳಿ ಕಿರಣವೊಂದು ಪಾಕಿಸ್ತಾನಕ್ಕೆ ಮೂಡಿದೆ. ವರ್ಷದಿಂದ ವರ್ಷಕ್ಕೆ ಪಾಕ್ನಲ್ಲಿ ಕತ್ತೆಗಳ ಸಂಖ್ಯೆ ಹೆಚ್ಚಾಗಿದ್ದು, ವಿದೇಶಿ ವಿನಿಮಯ ಸೇರಿದಂತೆ ಆದಾಯವು ದುಪ್ಪಟ್ಟಾಗಿದೆ. 2019-20ರಲ್ಲಿ 5.5 ಮಿಲಿಯನ್, 2020-21ರಲ್ಲಿ 5.6 ಮಿಲಿಯನ್, 2021-22ರಲ್ಲಿ 5.7 ಮಿಲಿಯನ್ ಮತ್ತು 2022-23ರಲ್ಲಿ 5.8 ಮಿಲಿಯನ್. ಅಂದ್ರೆ 2023ರಲ್ಲಿ 5.9 ಮಿಲಿಯನ್ಗೆ ಕತ್ತೆಗಳ ಸಂಖ್ಯೆಗಳಲ್ಲಿ ಏರಿಕೆ ಕಂಡಿದೆ ಅಂತ ಡೇಟಾದಿಂದ ಪಾಕಿಸ್ತಾನ ಬಹಿರಂಗ ಮಾಡಿದೆ. ಆದರೆ ಇದರ ಮಧ್ಯೆ ಪಾಕಿಸ್ತಾನದಲ್ಲಿ ಕತ್ತೆಗಳ ಪ್ರಮಾಣ ಗಣನೀಯವಾಗಿ ಏರಿಕೆ ಆಗ್ತಿದ್ದಂತೆ ಚೀನಾಕ್ಕೆ ಸಾಗಾಟ ಮಾಡಲಾಗ್ತಿದೆಯಂತೆ. 2007ರಲ್ಲಿ ಚೀನಾ ಪಾಕಿಸ್ತಾನದಿಂದ ಕತ್ತೆ ಮತ್ತು ನಾಯಿಗಳನ್ನು ಆಮದು ಮಾಡಿಕೊಳ್ಳಲು ತನ್ನ ಆಸಕ್ತಿಯನ್ನ ವ್ಯಕ್ತಪಡಿಸಿದೆ ಅಂತ ವರದಿಯೊಂದು ಹೇಳಿದೆ. ಪಾಕಿಸ್ತಾನದ ಕೃಷಿಯು ಈ ಕತ್ತೆಗಳ ಮೇಲೆ ವ್ಯಾಪಕವಾಗಿ ಅವಲಂಬಿಸಿದೆ. ಕೃಷಿ ವಲಯವು 60% ಮತ್ತು
ಸಂಗೋಪನೆಯ ಮೇಲೆ ಅವಲಂಬಿತವಾಗಿದೆ. ಈ ಮೂಲಕ ಪಾಕ್ನ ಜಿಡಿಪಿಗೆ ಒಟ್ಟು ಶೇಕಡ 14ರಷ್ಟು ಕಾಣಿಕೆ ನೀಡುತ್ತಿದೆ. ಅಲ್ಲದೆ 2023-24 ಆರ್ಥಿಕ ವರ್ಷದಲ್ಲಿ ಶೇಕಡ 4ರಷ್ಟು ಬೆಳವಣಿಗೆ ಕಂಡಿದೆ. ಈ ಸಂಗೋಪನೆಯಲ್ಲಿ ಕತ್ತೆಗಳ ಪ್ರಮುಖ ಪಾತ್ರ ವಹಿಸುತ್ತಿವೆ. ಕೃಷಿ ಚಟುವಟಿಕೆಗಳ ಜೊತೆಗೆ ವಸ್ತುಗಳನ್ನು ಸಾಗಿಸಲು ಕತ್ತೆಗಳನ್ನು ಬಳಸಲಾಗುತ್ತಿದೆ. ಪಾಕಿಸ್ತಾನ ಆರ್ಥಿಕ ಸಮೀಕ್ಷೆಯ ಪ್ರಕಾರ ದನ ಮತ್ತು ಎಮ್ಮೆಗಳು 4,63,00,000, ಕುರಿಗಳು 3,27,00,000, ಮೇಕೆಗಳು 8,07,00,000, ಒಂಟೆಗಳು 12 ಲಕ್ಷಗಳಿವೆ. ಕತ್ತೆಗಳ ಜೊತೆಗೆ ಈ ಎಲ್ಲಾ ಜಾನುವಾರುಗಳು ಪಾಕಿಸ್ತಾನ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ವರದಿಗಳ ಪ್ರಕಾರ ಪಾಕಿಸ್ತಾನವು ಕತ್ತೆಗಳ ಸಂಖ್ಯೆಯಲ್ಲಿ ಜಗತ್ತಿನ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಇಥಿಯೋಪಿಯಾದಲ್ಲಿ 1,12,00,000 ಕತ್ತೆಗಳಿದ್ದು ಮೊದಲ ಸ್ಥಾನದಲ್ಲಿದೆ. ಸುಡಾನ್ ರಾಷ್ಟ್ರದಲ್ಲಿ 76 ಲಕ್ಷ, ಪಾಕಿಸ್ತಾನದಲ್ಲಿ 59 ಲಕ್ಷ ಕತ್ತೆಗಳಿವೆ. ಜಾಡ್ನಲ್ಲಿ 41 ಲಕ್ಷ ಮತ್ತು ಮೆಕ್ಸಿಕೋದಲ್ಲಿ 32 ಲಕ್ಷ ಕತ್ತೆಗಳಿವೆ. ಈ 5 ದೇಶಗಳು ಅತಿ ಹೆಚ್ಚು ಕತ್ತೆಗಳನ್ನು ಹೊಂದಿರುವ ಜಗತ್ತಿನ ಟಾಪ್ 5 ರಾಷ್ಟ್ರಗಳಾಗಿವೆ. ಆರ್ಥಿಕಾಭಿವೃದ್ಧಿಯಲ್ಲಿ ಪಾಕಿಸ್ತಾನವು ಗುರಿ ತಲುಪಲು ವಿಫಲವಾಗಿದೆ ಎಂಬುದನ್ನು ಪಾಕ್ನ ಹೊಸ ಆರ್ಥಿಕ ಸಮೀಕ್ಷೆ ಹೇಳಿದೆ. 2023-24ನೇ ಹಣಕಾಸು ವರ್ಷದಲ್ಲಿ ಪಾಕಿಸ್ತಾನವು ಶೇಕಡ 35ರಷ್ಟು ಆರ್ಥಿಕಾಭಿವೃದ್ಧಿ ಗುರಿಯನ್ನು ಹಾಕಿಕೊಂಡಿತ್ತು. ಆದರೆ ಶೇಕಡ 2.28ರಷ್ಟು ಮಾತ್ರವೇ ಗುರಿ ಸಾಧಿಸಲು ಸಾಧ್ಯವಾಗಿದೆ. ವಿತ್ತೀಯ ಕೊರತೆ ಶೇಕಡ 3.7ರಷ್ಟಿದೆ. ಪರಿಣಾಮವು ಪಾಕಿಸ್ತಾನವು ಇನ್ನೂ ಸಾಲದ ಸುಳಿಯಲ್ಲಿ ಸಿಲುಕಿದ್ದು ಮಾತ್ರವಲ್ಲದೆ ಆರ್ಥಿಕ ದಿವಾಳಿತನದಿಂದ ಹೊರಬಂದಿಲ್ಲ. ಪಾಕಿಸ್ತಾನ ಆರ್ಥಿಕಾಭಿವೃದ್ಧಿ ನಿರೀಕ್ಷಿತ ಗುರಿ ತಲುಪದಿದ್ದರೂ ಅದರ ವಿದೇಶಿ ವಿನಿಮಯ ಹೆಚ್ಚಳಕ್ಕೆ ಕತ್ತೆಗಳು ಪ್ರಮುಖ ಕಾಣಿಕೆಯನ್ನ ನೀಡುತ್ತಿವೆ. ಪಾಕಿಸ್ತಾನದಲ್ಲಿ ಕತ್ತೆ ಸಾಕಾಣಿಕೆ ಮೇಲೆ ಚೀನಾ ಸೇರಿದಂತೆ ಬೇರೆ ರಾಷ್ಟ್ರಗಳು ಹೂಡಿಕೆ ಮಾಡುತ್ತಿವೆ. ವಿಶೇಷವಾಗಿ ಚೀನಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕತ್ತೆಗಳನ್ನು ರಫ್ತು ಮಾಡುತ್ತಿದೆ. ಪಾಕಿಸ್ತಾನದ ವಿವಿಧೆಡೆ ಕತ್ತೆ ಸಾಕಾಣಿಕೆ ಕೇಂದ್ರಗಳನ್ನು ಆರಂಭಿಸಲಾಗುತ್ತಿದೆ. ಇನ್ನು ಪಾಕಿಸ್ತಾನದಲ್ಲಿ ಕತ್ತೆಗಳ ಸಂಖ್ಯೆ ಹೆಚ್ಚಾದರೆ ಚೀನಾಗೆ ಸಂತೋಷವಾಗುತ್ತದೆ. ಇದಕ್ಕೆ ಪ್ರಮುಖ ಕಾರಣವೂ ಇದೆ. ಚೀನಾದ ಕೆಲವು ಔಷಧ ಹಾಗೂ ಆಹಾರದಲ್ಲಿ ಕತ್ತೆಗಳು ಬಳಕೆಯಾಗುತ್ತದೆ. ಇದೇ ಕಾರಣಕ್ಕೆ ಚೀನಾದಲ್ಲಿ ವರ್ಷಕ್ಕೆ ಲಕ್ಷಾಂತರ ಕತ್ತೆಗಳನ್ನು ವಧೆ ಮಾಡಲಾಗುತ್ತೆ. ಪರಿಣಾಮ ಅಲ್ಲಿ ವರ್ಷದಿಂದ ವರ್ಷಕ್ಕೆ ಕತ್ತೆಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಬೇಡಿಕೆಗೆ ಅನುಗುಣವಾಗಿ ಕತ್ತೆಗಳನ್ನು ಚೀನಾ ಆಮದು ಮಾಡಿಕೊಳ್ಳುತ್ತೆ. ರಕ್ತಹೀನತೆ, ಸಂತಾನೋತ್ಪತ್ತಿ ಸಮಸ್ಯೆ, ನಿದ್ರಾಹೀನತೆ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕತ್ತೆಯಿಂದ ಪರಿಹಾರ ದೊರೆಯುತ್ತದೆ. ಚೀನಾದಲ್ಲಿ ಈ ಜಿಯಾವೋ ಎನ್ನುವ ಔಷಧಕ್ಕೆ ಭಾರಿ ಬೇಡಿಕೆ ಇದೆ. ಇದು ಚೀನಾದಲ್ಲಿ ಸಾವಿರಾರು ವರ್ಷಗಳಿಂದ ಬಳಸಲಾಗುತ್ತಿರುವ ಸಾಂಪ್ರದಾಯಿಕ ಔಷಧವಾಗಿದೆ. ಈ ಹಿಂದೆ ಚೀನಾದ ರಾಜ ಮನೆತನಗಳಿಗೆ ಮಾತ್ರವೇ ಮೀಸಲಾಗಿದ್ದ ಈ ಔಷಧವು ಮಧ್ಯಮ ವರ್ಗಕ್ಕೂ ವಿಸ್ತರಣೆಯಾಗಿದೆ. ಕತ್ತೆಯ ಚರ್ಮದಿಂದ ತೆಗೆಯಲಾದ ಖನಿಜ ಸಂಪತ್ಭರಿತ ನೀರಿನೊಂದಿಗೆ ಬೆರೆಸಿ ಈ ಜಿಯಾವೋ ಔಷಧ ತಯಾರಿಸಲಾಗುತ್ತದೆ. ಕತ್ತೆಯ ಚರ್ಮವನ್ನು ಕುದಿಸಿ 99 ಹಂತಗಳ ಪ್ರಕ್ರಿಯೆ ಮೂಲಕ ಕಾಲಜನ್ ಅನ್ನು ಪಡೆಯಲಾಗುತ್ತದೆ ಮತ್ತು ವರ್ಷದ ನಿರ್ದಿಷ್ಟ ಸಮಯದಲ್ಲಿ ಮಾತ್ರವೇ ಈ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ. ಕತ್ತೆ ಚರ್ಮದಿಂದ ತಯಾರಿಸಲಾದ ಸೌಂದರ್ಯವರ್ಧಕ ವಸ್ತುಗಳನ್ನು ಭಾರಿ ಮೊತ್ತಕ್ಕೆ ಮಾರಲಾಗುತ್ತದೆ. ಇವು ಜನಪ್ರಿಯ ಕೂಡ ಆಗಿವೆ. ಇದರ ಪರಿಣಾಮವಾಗಿ 1992ರಲ್ಲಿ 1.1 ಕೋಟಿ ಎಸೆದ ಕತ್ತೆಗಳ ಸಂಖ್ಯೆ ಚೀನಾದಲ್ಲಿ ಈಗ 20 ಲಕ್ಷಕ್ಕೆ ಕುಸಿದಿದೆ. ಒಟ್ಟಾರೆ ಪಾಕಿಸ್ತಾನ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿತು. ಇದೀಗ ಕತ್ತೆಗಳು ಪಾಕಿಸ್ತಾನದ ಆರ್ಥಿಕ ಸಂಕಷ್ಟವನ್ನ ದೂರ ಮಾಡುವತ್ತ ಹೆಜ್ಜೆ ಇಟ್ಟಿವೆ. ಚೀನಾ ಕೂಡ ಕತ್ತೆಗಳನ್ನು ಪಾಕಿಸ್ತಾನದ ಮೂಲಕ ಆಮದು ಮಾಡಿಕೊಂಡು ತನ್ನ ಔಷಧೀಯ ವಸ್ತುಗಳಿಗೆ ತಯಾರಿಕೆಯಲ್ಲಿ ಬಳಸೋದ್ರ ಮೂಲಕ ತನ್ನಲ್ಲೂ ಕತ್ತೆಯ ಕೊರತೆ ಏನಿತ್ತು ಅದನ್ನು ನೀಗಿಸಿಕೊಳ್ತಿದೆ. ಒಟ್ಟಾರೆ ಚೀನಾ ಹಾಗೂ ಪಾಕಿಸ್ತಾನ ನಡುವೆ ಕತ್ತೆಯನ್ನ ಕೊಂಡುಕೊಳ್ಳುವಂತ ವ್ಯವಹಾರ ಚೀನಾ ಮಾಡ್ತಾ ಇದೆ. ನೋಡಿದ್ರಲ್ಲ, ಈ ಕತ್ತೆಗಳು ಎಷ್ಟು ಅನಿವಾರ್ಯ ಆಗಿದೆ ಚೀನಾಗೆ. ಚೀನಾದ ಔಷಧಿ ಉತ್ಪಾದನೆಯಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನು ಕತ್ತೆಗಳು ವಹಿಸ್ತಿವೆ, ಕತ್ತೆ ಮಾಂಸವನ್ನು ಯಾವ ರೀತಿ ಬಳಸ್ತಿದ್ದಾರೆ ಅಂತ. ಪಾಕಿಸ್ತಾನ ಕತ್ತೆಗಳಿಂದ ಶ್ರೀಮಂತ ಆಗ್ತಿಲ್ಲ, ಆದರೆ ಕತ್ತೆಗಳ ಸಾಕಾಣಿಕೆಯಿಂದ ಕತ್ತೆ ಸಾಕೋ ಸ್ವಲ್ಪ ಆರ್ಥಿಕವಾಗಿ ಸುಧಾರಿಸಿದ್ದಾರೆ. ಕತ್ತೆಯೂ ಕೂಡ ಒಂದು ದೇಶದ ಜನಸಾಮಾನ್ಯರ ಆರ್ಥಿಕತೆಯಲ್ಲಿ ಬದಲಾವಣೆ ಮಾಡುತ್ತೆ ಅಂದರೆ ಅದು ಗ್ರೇಟ್ ಅನ್ಬೋದು. ಅದು ಪಾಕಿಸ್ತಾನಕ್ಕೆ ಈಗ ಕಾರ್ಯವಾಸಿ ಕತ್ತೆ ಕಾಲಡಿ ಅಂತ ಚೀನಾ ಕತ್ತೆಯನ್ನು ತೆಗೆದುಕೊಂಡು ಹೋಗಿ ಔಷಧಿಯನ್ನು ಉತ್ಪಾದನೆ ಮಾಡ್ತಿದೆ. ಚೀನಾ ಹಾಗೂ ಪಾಕಿಸ್ತಾನದ ಸಂಬಂಧ ಕತ್ತೆಯಿಂದ ಒಂದಷ್ಟು ಗಟ್ಟಿ ಆಗ್ತಿದೆ. ಬಟ್ ಏನಿಯವು ಪಾಕಿಸ್ತಾನದ ಈ ರೀತಿಯ ಸನ್ನಿವೇಶ ಯಾರಿಗೂ ಬೇಡ ಅನಿಸುತ್ತೆ. ನಮ್ಮ ಶತ್ರು ರಾಷ್ಟ್ರ ಇರ್ಬೋದೇನೋ, ಬಟ್ ಯಾವ ದೇಶವೂ ಸಹ ಎಷ್ಟೊಂದು ಆರ್ಥಿಕವಾಗಿ ದಿವಾಳಿ ಆಗಬಾರದು. ಆದರೆ ಪಾಕಿಸ್ತಾನ ಆಗಿಬಿಟ್ಟಿದೆ. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.